ನೀವು ಒಂದು ಸಿನಿಮಾ ಟ್ರೈಲರ್ ಟೈಟ್ಲ್ ಕಾರ್ಡಲ್ಲೇ ಕ್ಲೈಮ್ಯಾಕ್ಸ್ ಬೇಕು ಅಂತಲ್ಲ, ಏನೋ ಬಾಡಿಗೆ ಕಟ್ಟಿಲ್ಲಂತೀವಿ, ರಪ್ ನನ್ನ ಮಗ ಕೊಡಿಸಿದ್ರ ಕಟ್ಟಿಸ್ತೀನಿ. ಯಾವ ನನ್ನ ಮಗ ಹೇಳೋನು ಆ ನನ್ನ ಮಗನ ಕೈಲಿ ಕಟ್ಟಿಸ್ತೀನಿ. ನನ್ನ ಇಷ್ಟ, ನನ್ನ ದುಡ್ಡು ಸರ್. ನಾನು 100 ಜನರ ಜೊತೆ ಹೋಗ್ತೀನಿ, ನಾನು ನನ್ನ ಹೆಂಡತಿಗೆ ಆನ್ಸರ್ಬಲ್ ಸರ್. ನಾನು ಯಾರನ್ನೋ ಇಟ್ಕೊಂಡು ಇನ್ಯಾರೋ ವಿಚಾರಕ್ಕೂ ಹೋಗಿಲ್ಲ ಸರ್. ಮುಚ್ಕೊಂಡಿರಬೇಕು ಹೇಳ್ತಾ ಇದ್ದೀನಿ. ಪದೇ ಹೇಳ್ತಾ ಇದ್ದೀನಿ. ಎಲ್ಲ 2000 ಪೇಜಲ್ಲಿ ಹಾಕ್ಸೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾರು ಹಾಕ್ಸ್ತಾ ಇದ್ರೆ ಅವ್ರಿಗೆ ಹೇಳ್ತಾ ಇರೋದು ಸರ್, ಇವ್ರು ಬೇರೆ ಕ್ಯಾನ್ಸಲ್ಗೆ ಸಮಸ್ಯೆ ಆಯ್ತು ಅಂತ ಮುಚ್ಕೊಂಡಿದ್ದೆ ಸರ್. ಏನು ಸರ್ ಇವ್ರಿಗೊಂಚೂರು ಕಾಮನ್ ಸೆನ್ಸ್ ಬೇಡವಾ ಸರ್? ಹಾಂ, ಬಾಯ್ ತೆಗ್ರೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗ ಈ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಡಿ. ನಮ್ಮ ಬಾಸ್ತು ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಕಿತ್ಕೊಳ್ಳೋದು ಅಂದರೆ ಏನು ಸರ್? ಕೂದಲ ಹಂಗೆ ಅನ್ಕೊಳ್ಳೋಣವಾ? ಅವ್ರದ್ದು ವಿಗ್ ಅಲ್ವಾ ಸರ್? ನೀವೇ ತೋರಿಸಿದ್ರೆ ಚಾನಲ್, ಹೌದೋ ಇಲ್ವೋ? ನೀವು ಪ್ರಶ್ನೆ ಹೇಳಿ, ಹೌದೋ ಇಲ್ವೋ? ತೋರಿಸಿದ್ದೀರಾ? ಯಾರು ವಿಗ್ ಹಾಕೋತ್ರ? ವಿಗ್ಗಲ್ಲಿ ಏನು ಕಿತ್ಕೊಳ್ಳೋಣ ಸರ್? ವಿಗ್ಗದ್ದು ಕಿತ್ಕೊಂಡ್ರೆ ಏನು ಪ್ರಯೋಜನ ಸರ್? ಇನ್ನು ಮೀಸೆ ಗಡ್ಡ, ಅವ್ರ ಮೀಸೆನೇ ಬಿಡಲ್ಲ ಸರ್. ಇನ್ನೇನೋ ಕಿತ್ಕೋಬೇಕು ಅಂತಾರೆ. ಅದಕ್ಕೆ ನಾನು ಯಾಕೆ ಸರ್ ಕೈ ಹಾಕ್ಲಿ ಅಲ್ಲಿಗೆ ನಾನು ಯಾಕೆ ಕೈ ಹಾಕ್ಬೇಕು ಹೇಳಿ? ಇವೆಲ್ಲ ಬೇಕಿತ್ತಾ? ಇವೆಲ್ಲ ಬೇಡ. ಇಟ್ಟು ಸೊಪ್ಪು ಇಟ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಕೆಲಸ ಸ್ಟಾರ್ಡಮ್ ಕೊಟ್ಟಿದ್ದಾರೆ ಅಂದಾಗ ಬಾಯಿ ಮುಚ್ಕೊಂಡಿರ್ಬೇಕಾಯ್ತಲ್ವಾ? ಯಾಕೆ ಇವೆಲ್ಲ ಮಾಡ್ಕೊಂಡ್ರಿ? ಪದೇ ಹೇಳ್ತಾ ಇದ್ದೀನಿ, ಬೇಡ. ನಿಮಗೆ ಹೇಳ್ತಾ ಇರೋದು, ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ. 2000 ಪೇಜಸ್ಸಲ್ಲಿ ಹಾಕ್ಸಿದಾಗ ಏನೋ ಬಾಡಿಗೆ ಕೊಟ್ಟಿಲ್ವಂತೆ, ಇನ್ಯಾವ್ರ ಜೊತೆನೂ ಓದಂತೆ. ಯಾಕೆ ಸರ್? ಅವ್ರ ಮನೆದೇ 150 ತೂತೈತೆ ಅಲ್ವಾ? ಯಾರ ಜೊತೆಗೆ ಹೋಗ್ತಾರೆ? ಇವೆಲ್ಲ ಬೇಡ ಸರ್. ನನ್ನ ಇಷ್ಟ ಬಂದಿದ್ದು ನಾನು ಮಾಡ್ತೀನಿ ಸರ್.